ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮಿಸ್ ಮಾಡಿದೆ ನೀವು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗಿದ್ದೀರಾ ಅಂತ ಕಮೆಂಟ್ನ ಮಾಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆದಂಥ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ ಇಲ್ಲ ಅಂದರೂ ಯಾರು ಬೇಕಾದರೂ ಇಲ್ಲಿ ಕೆಲಸನ ಮಾಡ್ಬೋದು. ಜೊತೆಗೆ ChatGPT ಯೂಸ್ ಮಾಡಿಕೊಂಡು 2 ನಿಮಿಷದಲ್ಲಿ ಕೆಲಸ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ ಪರ್ ಮಂತ್ ನಿಮಗೆ ಇಲ್ಲಿ 23,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ. ಸೊ ಕೆಲಸ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಲೈಕ್ ಇಲ್ಲಿ ರೋಲ್ ನೋಡಿದ್ರೆ ನೀವು ಟೈಪಿಂಗ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಕಂಪ್ನಿಯವರು ಕಳಿಸ್ಕೊಡೋ ಅಂಥ ಆಡಿಯೋಸ್, ವೀಡಿಯೋಸ್ ಅಥವಾ ಇಮೇಜಸ್ಸಲ್ಲಿ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ವಾಪಸ್ಸು ಕಂಪ್ನಿಯವ್ರಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ. ಇಲ್ಲಿ ಕಳಿಸೋವಂಥ ಆಡಿಯೋಸ್, ವೀಡಿಯೋಸ್ ಅಥವಾ ಇಮೇಜಸ್ನ ನೀವು ChatGPT ಅಥವಾ ಯಾವ್ದಾರು AI ಆ್ಯಪ್ಗೆ ಹಾಕಿ ರಿಟರ್ನ್ ಫಾರ್ಮಲ್ಲಿ ಕೊಡಿ ಅಂದರೆ ಅದು ರಿಟರ್ನ್ ಫಾರ್ಮಲ್ಲಿ ಕೊಡುತ್ತೆ. ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಇಲ್ಲಿ HR ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟಾಗಿ ಶೇರ್ನ ಮಾಡಿದ್ದಾರೆ. ಇಲ್ಲಿ ನೀವು ಅಪ್ಲೈ ಮಾಡೋದಲ್ಲ ಅಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ಕೊಟ್ಟು ಬೇಗ ಸೆಲೆಕ್ಷನ್ ಕೂಡ ಆಗ್ಬೋದು. ಸೊ ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ನ ಮಾಡ್ಬೋದು, ನಾನಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಕಸ್ಟಮರ್ ಸಪೋರ್ಟ್ ಕಂಟೆಂಟ್ ರೈಟರ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳ್ತಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನಿಮಗೆ 2.25 ಇಂದ 2.75 lakhs ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಂತ್ಲಿ ನಿಮಗೆ 21 ಇಂದ 23,000 ಅರೌಂಡ್ ಸ್ಯಾಲರಿ ಸಿಗುತ್ತೆ. ನೀವು ಫ್ರೆಷರ್ ಆದರೂ ಅಷ್ಟೇ, ಎಕ್ಸ್ಪೀರಿಯನ್ಸ್ ಆದರೂ ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತೀರಾ ಅದು ಮೇಲೆ ಡಿಪೆಂಡ್ನ ಮಾಡ್ತಾರೆ. ಇನ್ನು ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಜಸ್ಟ್ 3 weeks ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋ ಅಂಥದ್ದು. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿಯೇ ಸ್ಟಾರ್ಟಿಂಗಲ್ಲೇ ಅವರು HR ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಕಾಲ್ ಮಾಡಿ ನೀವು ಡೈರೆಕ್ಟಾಗಿ ಏನಾದ್ರು ಓಪನಿಂಗ್ಸ್ ಇದೆಯಾ, ಅದಕ್ಕೆ ಇನ್ನೂ ವೇಕೆನ್ಸೀಸ್ ಇದೆಯಾ, ಯಾವ ರೋಲ್ಗೆ ಅನ್ನೋದನ್ನೆಲ್ಲ ನೀವೇ ಡೈರೆಕ್ಟಾಗಿ ಕೇಳ್ಬೋದು. ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಅಥವಾ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮ್ಮನ್ನು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಬಂದು ಕಂಟೆಂಟ್ ರಿವ್ಯೂವರ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು 3 months ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾರೆ. 3 months ನೀವು ಚೆನ್ನಾಗಿ ಕೆಲಸನ ಮಾಡಿದ್ರಿ, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನ ಪರ್ಮನೆಂಟಾಗಿ ಅವರು ಫಿಕ್ಸ್ ಮಾಡ್ಕೊತಾರೆ. ಇನ್ನು ನೀವು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ರೋಲ್ ಬಂದು ಕ್ವಾಲಿಟಿ ಅನಾಲಿಟಿಸ್ಟ್ ಅಂತ ಕೊಡ್ತಿದ್ದಾರೆ. ಇನ್ನು ಮೋಡ್ ನೋಡಿದ್ರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಇನ್ನು ಅದು ಲೊಕೇಶನ್ ಬಂದು ಬೇರೆ ಕಡೆ ಇದೆ, ಬಟ್ ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡಿದ್ದಾರೆ. ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್ ಆರ್ ಅಂಡರ್ ಗ್ರ್ಯಾಜುಯೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಗ್ರ್ಯಾಜುಯೇಟ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಅಂಡರ್ ಗ್ರ್ಯಾಜುಯೇಟ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ಲೀಸ್ ನೋಟ್, ಯು ವಿಲ್ ಗೆಟ್ ಅಸೈನ್ಮೆಂಟ್ ಲಿಂಕ್ ಓನ್ಲಿ ಯುವರ್ ಇಮೇಲ್ ಒನ್ಸ್ ಯು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಒಂದು ಸಲ ನೀವು ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ನಿಮಗೆ ಅಸೈನ್ಮೆಂಟ್ ಬರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಇಲ್ಲೂ ಕೂಡ ಅಪ್ಲೈನ ಮಾಡಿ HR ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದು. ಕೆಲವೊಂದು ಸಲ ನಿಮ್ಮ ರೆಸ್ಯೂಮ್ ಮಿಸ್ ಆಗ್ಬೋದು ಅಥವಾ ಅಪ್ಲಿಕೇಶನ್ ಮಿಸ್ ಆಗ್ಬೋದು, ಬಟ್ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ವಾಟ್ಸಪ್ ಅಥವಾ ಅವರ ನಂಬರ್ಗೆ ನೀವು ರೆಸ್ಯೂಮ್ನ ಸೆಂಡ್ ಮಾಡಿದಾಗ ಡೈರೆಕ್ಟಾಗಿ ಅವ್ರು ನಿಮಗೆ ಮೇಲ್ಗೆ ಅಥವಾ ವಾಟ್ಸಪ್ಗೆ ಅಸೈನ್ಮೆಂಟ್ ಲಿಂಕ್ನ ಸೆಂಡ್ ಮಾಡಿಕೊಡ್ತಾರೆ. ಅಲ್ಲಿ ನೀವು ಅಟೆಂಡ್ ಮಾಡಿ ನೀವೇನಾದ್ರು ಅಸೈನ್ಮೆಂಟ್ ಪಾಸ್ ಆದರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಲಿಯೇಟ್ ಆ್ಯಂಡ್ ಟ್ಯಾಗ್ ವಿಡಿಯೋ, ಆಡಿಯೋ ಆ್ಯಂಡ್ ಇಮೇಜ್ ಕಂಟೆಂಟ್ ಅಕಾರ್ಡಿಂಗ್ ಟು ದ ಕ್ಲೈಂಟ್ಸ್ ಗೈಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ನಿಮಗೆ ವಿಡಿಯೋ, ಆಡಿಯೋ ಅಥವಾ ಇಮೇಜ್ನ ಕೊಡ್ತಾರೆ, ಅದಕ್ಕೆ ಟ್ಯಾಗ್ ಮಾಡಬೇಕಾಗಿರುತ್ತೆ, ಟ್ಯಾಗಿಂಗ್ ಹಾಕಬೇಕಾಗಿರುತ್ತೆ, ಟೈಟಲ್ ಹಾಕಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಈಸಿ ಆದಂಥ ಕೆಲಸ. ಈ ವಿಡಿಯೋ, ಆಡಿಯೋ ಅಥವಾ ಇಮೇಜ್ನ ನೀವು ChatGPT ಅಥವಾ ಜೆಮಿನಿ ಯಾವುದಾದ್ರೂ AI ಆ್ಯಪ್ಸ್ಗಳಲ್ಲಿ ಹಾಕಿ ಇದಕ್ಕೆ ಟ್ಯಾಗ್ ರಿರೈಟ್ ಮಾಡಿಕೊಡಿ ಅಥವಾ ರಿಟರ್ನ್ ಫಾರ್ಮ್ಯಾಟಲ್ಲಿ ಕೊಡಿ ಅಂದರೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡುತ್ತೆ. ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬೋದು. ಜಸ್ಟ್ 2 to 3 minutes ವರ್ಕ್ ಹಿಡಿಯುತ್ತೆ ಅಷ್ಟೇ. ಇನ್ನು ರಿವ್ಯೂ ಇರುತ್ತೆ ಅಂತ ಕೊಡ್ತಾ ಇದ್ದಾರೆ. ಸೊ ಆಡಿಯೋ, ವಿಡಿಯೋ ಅಥವಾ ಟೆಕ್ಸ್ಟ್, ಫೋಟೋಸ್ಗಳನ್ನ ರಿವ್ಯೂ ಮಾಡಬೇಕಾಗಿರುತ್ತೆ ಜಡ್ಜ್ಮೆಂಟಲಾಗಿ. ಅದರಲ್ಲಿ ಏನಿದೆ ಅನ್ನೋದನ್ನ ನೀವು ರೀರೈಟ್ ಮಾಡಬೇಕಾಗಿರುತ್ತೆ, ಬರೆದು ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೀಮ್ ಮೆಂಬರ್ಸ್ ಅಥವಾ ಅದರ್ ಲೊಕೇಶನ್ಸ್ ರಿಲೇಟೆಡ್ ವರ್ಕ್ಸ್ಗಳು ಕೂಡ ಇರುತ್ತೆ, ನೀವು ಅವ್ರ ಜೊತೆ ಕನೆಕ್ಟ್ ಆಗಿ ಕೂಡ ವರ್ಕ್ನ ಮಾಡ್ಬೋದು ಅಂತ
ಕೊಟ್ಟಿದ್ದಾರೆ. ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಶೇರ್ ಬೆಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೀಮ್ ಮೆಂಬರ್ಸ್ಗಳು ಯಾರಿರ್ತಾರೆ, ನಿಮ್ಮ ಟೀಮಲ್ಲಿ ಬೇಕಾದಷ್ಟು ಜನಗಳಿರ್ತಾರೆ ಅಥವಾ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ, ಅವ್ರ ಜೊತೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು, ಕೋಆರ್ಡಿನೇಟ್ ಮಾಡ್ಕೊಬೋದು ಅಥವಾ ಮಾತಾಡಿಕೊಂಡು ನಿಮಗೆ ಬೆಸ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಅಂತ ಕೂಡ ಹೇಳ್ತಿದ್ದಾರೆ. ಇನ್ ವರ್ಕ್ ಎಫೆಕ್ಟಿವ್ಲಿ ಬೋತ್ ಇಂಡಿಪೆಂಡೆಂಟ್ ಆ್ಯಂಡ್ ಆ್ಯಸ್ ಪಾರ್ಟ್ ಆಫ್ ದ ಟೀಮ್ ಅಂತ ಕೊಡ್ತಿದ್ದಾರೆ. ಸೊ ನೀವಿಲ್ಲಿ ಇಂಡಿಪೆಂಡೆಂಟ್ ಆಗಿ ಕೆಲಸನ ಮಾಡ್ಬೋದು, ಜೊತೆಗೆ ಟೀಮ್ ಜೊತೆ ಕೂಡ ಕೆಲಸನ ಮಾಡ್ಬೋದು. ಎರಡೂ ಆಪರ್ಚುನಿಟಿ ನಿಮಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕಮ್ಯುನಿಕೇಟ್ ಕ್ಲಾರಿಟಿ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಂಟೆಂಟ್ ಆಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಕ್ಲಿಯರ್ ಆಗಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡರಲ್ಲೂ ಕೂಡ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಸಿಂಪಲ್ ಆಗಿದೆ, ತುಂಬ ಕಾಮನ್ ಸ್ಕಿಲ್ಸ್ಗಳನ್ನ ಅಥವಾ ವರ್ಕ್ಸ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಟೀಮ್ ಜೊತೆ ಹೇಗಿರಬೇಕು, ಏನೆಲ್ಲ ಟೀಮ್ಗಳಿದೆ ಅನ್ನೋದನ್ನ ಅವರು ಇಲ್ಲಿ ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು ಬೇಕಾದರೆ. ಟಕ್ ಮಹೇಂದ್ರ ಕ್ಲೈಂಟ್ಸ್ಗಳೆಲ್ಲ ಆ ರೀತಿ ಇರ್ತಾರೆ, ಅವರ ಗೈಡ್ಲೈನ್ಸ್ ಪ್ರಕಾರ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ SEM ಇರುತ್ತೆ, ಟೀಮ್ ಲೀಡರ್ಸ್ ಇರುತ್ತೆ, ಹಾಗೆ ಮ್ಯಾನೇಜರ್ ಇರ್ತಾರೆ, ಅವರೆಲ್ಲರ ಜೊತೆನೂ ನೀವು ಕೋಆರ್ಡಿನೇಟ್ ಮಾಡ್ಕೊಬೋದು ಅನ್ನೋದನ್ನ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ಅದೇ ರೀತಿ ಸಿಂಪಲ್ ಇದಿದೆ, ನೀವು ಬೇಕಾದ್ರೆ ಅದನ್ನು ಕಂಪ್ಲೀಟಾಗಿ ನೋಡ್ಬೋದು. ಜಸ್ಟ್ 3 ಸ್ಟೆಪ್ಸ್ ಮಾತ್ರ ಅಥವಾ 3 ಪಾಯಿಂಟ್ಸ್ನ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇನ್ನು ಸ್ಕಿಲ್ಸ್ ಹಾಗೆ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ನೋಡಿದ್ರೆ ಲ್ಯಾಂಗ್ವೇಜ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದು. ಅವ್ರು ನಿಮಗೆ ಕನ್ನಡ ಭಾಷೆಯಲ್ಲಿರುವಂಥ ವೀಡಿಯೋಸ್, ಆಡಿಯೋಸ್, ಇಮೇಜಸ್ನು ಕೂಡ ಕಳಿಸ್ಕೊಡ್ತಾರೆ. ಅದ್ರ ಅಕಾರ್ಡಿಂಗ್ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಎಕ್ಸ್ಪೆಕ್ಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಸ್ಕಿಲ್ಸ್ ಇನ್ ಅಡಮಿಕ್ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಫ್ಲೂಯೆಂಟ್ ಇನ್ ಬೋತ್ ರಿಟರ್ನ್ ಆ್ಯಂಡ್ ಸ್ಪೀಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸಗಳಿರುತ್ತೆ. ಕಂಪನಿ ಅಥವಾ ಟೀಮ್ ಯಾವ ಭಾಷೆಯಲ್ಲಿ ಕೊಡ್ತಾರೆ ಆ ಭಾಷೆಯಲ್ಲಿ ನೀವು ಕೆಲಸನ ಮಾಡಬೇಕು. ಇಲ್ಲಿ ನೀವು ಕನ್ನಡ, ಇಂಗ್ಲೀಷ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ನಾವು ಬರೀ ಕನ್ನಡ ಬರುತ್ತೆ ಅಂದರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೇಳ್ಬೋದಾಗಿರುತ್ತೆ. ಇನ್ನು ಮಸ್ಟ್ ಬಿ ಅ ನೇಟಿವ್ ಆಫ್ ದ ಕಂಟ್ರಿ ವೇರ್ ದ ಸೆಲೆಕ್ಷನ್ ಲ್ಯಾಂಗ್ವೇಜ್ ಅಕರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ತೊಗೊಂಡ್ರಿ ಅಂದರೆ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಪರ್ಫಾರ್ಮ್ ವಿತ್ ಅ ಟೈಪಿಂಗ್ ಸ್ಪೀಡ್ ಆಫ್ 25 to 30 ವರ್ಡ್ಸ್ ಪರ್ ಮಿನಿಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಟೈಪಿಂಗ್ ಸ್ಪೀಡ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ, ಯಾಕಂದರೆ ಇದು ಟೈಪ್ ಮಾಡೋದ್ರಿಂದ ಟೈಪಿಂಗ್ ಸ್ಪೀಡ್ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾವು ChatGPT ಯೂಸ್ ಮಾಡ್ತೀವಿ ಅಥವಾ ಜೆಮಿನಾಯ್ ಯೂಸ್ ಮಾಡ್ತೀವಿ, AI ಆ್ಯಪ್ ಯೂಸ್ ಮಾಡ್ತೀವಿ ಅಂತ ಪ್ಲೀಸ್ ಹೇಳಬೇಡಿ. ಯಾಕೆಂದರೆ ಯಾರೋ ನಾನೊಬ್ಬರು ರೆಫರ್ ಮಾಡಿದವರು ಅದೇ ರೀತಿ ಆನ್ಸರ್ನ ಮಾಡಿ ಸೆಲೆಕ್ಟ್ ಆಗಿಲ್ಲ. ಸೊ ಆ ರೀತಿ ಆನ್ಸರ್ಸ್ನ ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಎಸ್ ಚೆನ್ನಾಗಿದೆ ಅಂತ ಹೇಳಿ, ಟೈಪಿಂಗ್ ಟೆಸ್ಟೇ ಇರುತ್ತೆ ಅಸೈನ್ಮೆಂಟಲ್ಲಿ. ಸೊ ಅಲ್ಲಿ ನೀವು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ. 25 ಇಂದ 30 ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಟೈಪಿಂಗ್ ಆ್ಯಪ್ಸ್ಗಳು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಬೇಕಾದರೆ, ಅದು ಮುಂದೆ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಇನ್ನು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಬರೆಯೋದಕ್ಕೆ, ಓದೋದಕ್ಕೆ, ಮಾತಾಡೋದಕ್ಕೆ ಮೂರು ಕೂಡ ಆ ಲ್ಯಾಂಗ್ವೇಜಲ್ಲಿ ಬರಬೇಕಾಗಿರುತ್ತೆ. ಇನ್ನು ಸ್ಟ್ರಾಂಗ್ ಲಾಜಿಕ್ ರೀಸನ್ಸ್ ಆ್ಯಂಡ್ ಮೇಕಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲಾಜಿಟಿಕ್ ರೀಸನಬಲ್ ಆಗಿ ಮಾತಾಡೋದಕ್ಕಿರಬೇಕು, ಹಾಗೆ ಡಿಸಿಷನ್ ಮೇಕಿಂಗ್. ಸೊ ಜೊತೆಗೆ ನಿಮಗೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವುದು ಸರಿ ಯಾವುದು ತಪ್ಪು, ಅದರಲ್ಲಿ ಇರೋದು ಸರಿ ಇದೆಯಾ ಇಲ್ವಾ ಅಂತ ಜಡ್ಜ್ಮೆಂಟಲ್ ಆಗಿ ನಿಮಗೆ ಆನ್ಸರ್ನ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಆ್ಯಂಡ್ ಅಡಾಪ್ಟ್ ರಿಮೋಟ್ ಶಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮಲ್ಟಿ ಟಾಸ್ಕ್ನ ಮಾಡೋಕ್ಕಾಗಬೇಕು, ಹಾಗೆ ರೊಟೇಷ್ನಲ್ ಶಿಫ್ಟ್ಸಲ್ಲಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಕೊಡ್ತಾ ಇದ್ದಾರೆ. ಇನ್ನು ಅಂಡರ್ ಗ್ರ್ಯಾಜುಯೇಟ್ ಆ್ಯಂಡ್ ಗ್ರ್ಯಾಜುಯೇಟ್ಸ್ ಇನ್ ಎನಿ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರ್ಯಾಜುಯೇಟ್ಸ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ಸ್ ಆಗಿದ್ರೂ ಪರವಾಗಿಲ್ಲ, ಯಾವುದೇ ಸ್ಟ್ರೀಮಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವೊಂದು ಸಲ ನಾವು PUC ಪಾಸ್ ಆಗಿರೋರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದಾಗ ಡಿಪ್ಲೊಮೊ ಆಗಿರೋರು ಮಾಡ್ಬೋದಾ ಅಥವಾ ಬೇರೆ ಫೀಲ್ಡಲ್ಲಿ ಮಾಡಿರೋರು ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲ ಸ್ಟ್ರೀಮವರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಟ್ ನೋಡಿದ್ರೆ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ, ಹಾಗೆ ವೈಫೈ ಕನೆಕ್ಷನ್ ಇರಬೇಕು. ಸೊ ಇಲ್ಲಿ ನಿಮಗೆ ವಿಂಡೋ 10 ಅಥವಾ ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ, ವಿಂಡೋ 10ದು. ಅದು 8 GB ರ್ಯಾಮ್ ಆಗಿರಬೇಕು, ಜೊತೆಗೆ ನಿಮಗೆ ವೈಫೈ ಕನೆಕ್ಷನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮೊಬೈಲ್ ಹಾಟ್ಸ್ಪಾಟ್ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ, ಯಾಕಂದರೆ ಅದು 10 Mbps ಸ್ಪೀಡ್ ಇರಬೇಕು ಅನ್ನೋ ರೀಸನ್ಗೆ. ಜೊತೆಗೆ ಇಲ್ಲಿ ವರ್ಕಿಂಗ್ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. 9 AM ಇಂದ 6:30 AM ನಿಮಗೆ ಇಲ್ಲಿ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ಇಲ್ಲಿ ನೀವು 9 o'clock ಇಂದ 6:30 ವರ್ಕ್ನ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಈವ್ನಿಂಗ್ ಶಿಫ್ಟ್ಸ್ ಅಥವಾ ನೈಟ್ ಶಿಫ್ಟ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫಿಕ್ಸ್ಡ್ ಟೈಮಿಂಗ್ಸ್ ಬಂದು 3 months ಕಾಂಟ್ರಾಕ್ಟ್, ನಾನು ಆಲ್ರೆಡಿ ನಿಮಗೆ ಅದನ್ನು ಹೇಳಿದ್ದೀನಿ. ಜೊತೆಗೆ ಮತ್ತೆ ಇಲ್ಲಿ ನಿಮಗೆ HR ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಅವರ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಸೊ ಈ ಇಮೇಲ್ IDಗೆ ನೀವು ಇಮೇಲ್ನ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಅಪ್ರೋಚ್ನ ಮಾಡ್ಬೋದು.
ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಇಲ್ಲಿ ಅಪ್ಲೈನ ಕೂಡ ಮಾಡಿ, ಜೊತೆಗೆ ಕಾಲ್ ಕೂಡ ಮಾಡಿ, ಇಮೇಲ್ ಕೂಡ ಸೆಂಡ್ ಮಾಡಿ. ಸೊ ಅದರಿಂದ ಅವ್ರಿಗೆ ಯಾವ್ದಾದ್ರು ಒಂದು ಫಾರ್ಮಲ್ಲಿ ನಿಮ್ಮ ರೆಸ್ಯೂಮ್ ಮಿಸ್ ಆದರೆ ಇನ್ನೊಂದು ಫಾರ್ಮಲ್ಲಿ ಸಿಗುತ್ತೆ ಅಂತ ಅಷ್ಟೇ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಫುಲ್ ಮೇಲ್ಗಡೆ ಬಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಅಪ್ಲೈ ಟು ಕಸ್ಟಮರ್ಸ್ ಸಪೋರ್ಟ್ ಕಾಂಟ್ರಾಕ್ಟ್ ರಿವ್ಯೂವರ್ ಅಂತ. ಸೊ ಇಲ್ಲಿ ಅವ್ರು ಕಳಿಸುವಂಥದ್ದನ್ನ ನೀವು ರಿವ್ಯೂ ಮಾಡೋವಂಥ ಕೆಲಸ ಇರೋದ್ರಿಂದ ಆ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಇಂಟರ್ಫೇಸ್ ನಿಮ್ಗೆ ಏನಾದ್ರು ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಜಂಕ್ ಫೋಲ್ಡರ್ಗಳಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಅದರಿಂದ ಯಾವುದೇ ಇಮೇಲ್ ಮಿಸ್ ಆಗೋದಿಲ್ಲ ಅಂತ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.